ಹಾಯ್, ಎಲ್ರಿಗೂ ನಮಸ್ಕಾರ. ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ನಿಮಗೇನಾದರೂ ಆಸ್ಪತ್ರೆಗಳ ಸುತ್ತಿ ಅನಾರೋಗ್ಯದ ಸಮಸ್ಯೆಯಿಂದ ಬಳಲಿ ಸುಸ್ತಾಗಿದ್ದರೆ, ಕಾಯಿಲೆ ಯಾವುದೊಂದು ಗೊತ್ತಾಗದೆ ತುಂಬ ಹಣ ಖರ್ಚು ಮಾಡಿ ಸುಸ್ತಾಗಿದ್ದರೆ, ಹಾಗೂ ದೇಹದಲ್ಲಿ ಯಾವುದೋ ತಿಳಿಯದ ಸಮಸ್ಯೆ ಕಾಡುತ್ತಿದ್ದರೆ, ಈ ಸ್ಕ್ರೀನ್ ಮೇಲೆ ಬರೋ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ಳಿ. ಈ ಯೂನಿವರ್ಸಲ್ಲಿ ನಮಗೆ ಕಣ್ಣಿಗೆ ಕಾಣದೆ ಬಹಳಷ್ಟು ಶಕ್ತಿಗಳಿವೆ. ಅದರಲ್ಲಿ ನೆಗೆಟಿವ್ ಎನರ್ಜಿ, ಪಾಸಿಟಿವ್ ಎನರ್ಜಿ, ಹೀಗೆ ಅನೇಕ ಎರಡು ವಿಧಗಳಾಗಿ ಇರುತ್ತದೆ. ಪಾಸಿಟಿವ್ ಎನರ್ಜಿ ಇದ್ರೂ ನಮಗೆ ಒಳ್ಳೆಯದು. ಆದರೆ ನೆಗೆಟಿವ್ ಎನರ್ಜಿ ಏನಾದರೂ ಸೇರಿಕೊಂಡರೆ ನಮಗೆ ಕಾಯಿಲೆ ಏನು ಅಂತಲೇ ಗೊತ್ತಾಗಲ್ಲ. ಅನೇಕ ವಿಧವಾದ ಕಾಯಿಲೆಗಳು ಹುಟ್ಟಿಕೊಳ್ಳುತ್ತವೆ. ಮೈಕೈ ನೋವು, ಕೈಕಾಲು ನೋವು, ತಲೆನೋವು, ದೇಹದಲ್ಲಿ ಎಲ್ಲೆಂದರಲ್ಲಿ ನೋವು ಕಾಣಿಸಿಕೊಳ್ಳುವುದು, ಕನಸಿನಲ್ಲಿ ಕೆಟ್ಟ ಕನಸುಗಳು, ನಿದ್ದೆ ಬಾರದಿರುವುದು, ಹಾಸಿಗೆ ಮಲಗಿದ ಮೇಲೆ ಯಾರೋ ನಮಗೆ ತೊಂದರೆ ನೀಡುತ್ತಿದ್ದ ಹಾಗೆ ಭಾಸವಾಗುತ್ತೆ. ಇದೆಲ್ಲ ನೆಗೆಟಿವ್ ಎನರ್ಜೀಸ್ ಲಕ್ಷಣಗಳು. ಇನ್ನೂ ಅನೇಕ ವಿಧವಾಗಿದೆ, ಕಾರಣಗಳು ಗೊತ್ತಾಗಲ್ಲ. ನೀವು ಯಾವುದೇ ಹಾಸ್ಪಿಟ್ಲಿಗೆ ಹೋದ್ರೂ, ಎಷ್ಟೇ ಚಿಕಿತ್ಸೆ ಮಾಡಿ, ಎಷ್ಟೇ ಮಾತ್ರೆ ನುಂಗಿದ್ರೂ 1% ವಾಸಿಯಾಗಲ್ಲ. ಎಷ್ಟೋ ಸಲ ನೀವು ಅಂದ್ಕೊಂಡಿರ್ತೀಯ, ಈ ಕಾಯಿಲೆ ಏನು ಅಂತಲೇ ನಮ್ಗೆ ಗೊತ್ತಾಗ್ತಾಯಿಲ್ಲ ಅಂತ. ಕಾಯಿಲೆ ಯಾವುದು ಅಂತ ನಮ್ಗೆ ಗೊತ್ತಾಗಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಅಲ್ಲಿ ಹೋಗು ಇಲ್ಲಿ ಹೋಗು ಅಂತ ಸಾಕಷ್ಟು ಹಣ ಖರ್ಚು ಮಾಡಿರ್ತೀರ, ಎಷ್ಟೋ ಪೂಜೆಗಳು ಮಾಡ್ತೀರ, ಎಷ್ಟೋ ಆಸ್ಪತ್ರೆ ಸುತ್ತಿರ್ತೀರ. ಅದು ಯಾವುದೂ ಪರಿಹಾರ ಆಗದೆ ತುಂಬ ನೊಂದುಕೊಂಡು ಕಷ್ಟಪಡ್ತಾಯಿದ್ರೆ, ಒಂದೇ ಒಂದು ಸಲ ಸ್ಕ್ರೀನ್ ಮೇಲಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ಅದನ್ನು ತೆಗೆದುಹಾಕುತ್ತೇವೆ. ನಿಮ್ಮ ದೇಹದಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೂ ಅದನ್ನು ತೆಗೆದುಹಾಕಿ ನಿಮಗೆ ಒಳ್ಳೆಯ ಆರೋಗ್ಯವನ್ನು ನೀಡಲು ಪ್ರಯತ್ನಿಸುತ್ತೇವೆ. ಸಮಸ್ಯೆ ಯಾವುದೇ ಇರಲಿ, ಪ್ರೇತ ಬಾಧೆ, ಹಣಕಾಸಿನ ತೊಂದರೆ, ಮದುವೆ ವಿಳಂಬ, ಶತ್ರುಗಳ ಕಾಟ, ಹೀಗೆ ಸಮಸ್ಯೆ ಏನೇ ಇರಲಿ, ನೀವು ಆಸ್ಪತ್ರೆಗೆ ಹೋಗಿ ಸ್ವಲ್ಪನೂ ವಾಸಿ ಆಗ್ತಾಯಿಲ್ಲ, ಎಷ್ಟೇ ಮಾತ್ರೆ ನುಂಗಿದ್ರೂ, ಇಂಜೆಕ್ಷನ್ ಹಾಕ್ಕೊಂಡ್ರು ನಮಗೆ ಆರೋಗ್ಯ ಸರಿ ಹೋಗ್ತಾಯಿಲ್ಲ ಅಂದರೆ, ನೀವು ಇಮಿಡಿಯೇಟಾಗಿ ಈ ಕಾಂಟ್ಯಾಕ್ಟ್ನ ನಂಬರ್ನ ನೋಡಿ, ಈ ವಿಡಿಯೋ ಪೂರ್ತಿ ನೋಡಿ, ಆಮೇಲೆ ಈ ಸ್ಕ್ರೀನ್ ಮೇಲೆ ಬರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪರಿಹಾರ ಕಂಡುಕೊಳ್ಳಿ. ಅದೇ ರೀತಿ ಈ ವಿಡಿಯೋದಲ್ಲಿ ಕೆಲಸದಲ್ಲಿ ತೊಂದರೆ ಇರುವವರಿಗೆ, ಕೆಲಸ ಮಾಡುವ ಸ್ಥಳದಲ್ಲಿ ಸಹಪಾಠಿಗಳು ತೊಂದರೆ ನೀಡುತ್ತಾರೆ. ಅದು ಯಾವ ರೀತಿ ಅಂದರೆ, ಹೊಟ್ಟೆ ಕಿಚ್ಚಿಗೆ ವಿಪರೀತವಾಗಿ ಟಾರ್ಚರ್ ನೀಡುತ್ತಾರೆ.
ಆ ಟಾರ್ಚರ್ಗೆ ಈ ಕೆಲಸನೇ ಬೇಡ ಅಂದುಕೊಂಡು ಕೆಲಸ ಬಿಟ್ಟು ಬಿಡಲು ಮುಂದಾಗಿರುತ್ತೀರ. ಹಾಗಿದ್ದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಅದಕ್ಕೆ ಪರಿಹಾರ ಕಂಡುಕೊಳ್ಳಿ. ಒಂದು ವೀಳ್ಯದೆಲೆ ತಗೊಳ್ಳಿ. ಪುಷ್ಯಮಿ ನಕ್ಷತ್ರದಂದು ದಾಳಿಂಬೆ ಗಿಡದಲ್ಲಿ ಒಂದು ಕಡ್ಡಿಯನ್ನು ಮುರಿದು ತರಬೇಕು. ಅದನ್ನು ಇಟ್ಕೊಂಡಿರಬೇಕು. ಅಮಾವಾಸ್ಯೆ, ಹುಣ್ಣಿಮೆ ಇಂತಹ ದಿನಗಳಲ್ಲಿ ಯಾವುದಾದ್ರೂ ಹರಿಯುವ ದಡಕ್ಕೆ ಹೋಗಿ ಈ ಪರಿಹಾರ ಮಾಡಿದ ಮೇಲೆ ಅದನ್ನು ನೀರಿನಲ್ಲಿ ಬಿಟ್ಟು ಬರಬೇಕು. ಅದಕ್ಕೂ ಮೊದಲು ಆ ವೀಳ್ಯದೆಲೆ ಮೇಲೆ ಮನೆಯಲ್ಲಿ ಅಮಾವಾಸ್ಯೆ ದಿನ ಅಥವಾ ಹುಣ್ಣಿಮೆ ದಿನ ಆರಾಮಾಗಿ ಕುಳಿತುಕೊಂಡು ವೀಳ್ಯದೆಲೆ ಮೇಲೆ ಒಂದು ನಕ್ಷತ್ರ ಬರೀಬೇಕು. ಆ ನಕ್ಷತ್ರ ಬರೆದು ಅದರಲ್ಲಿ ನಿಮ್ಮ ಶತ್ರುವಿನ ಹೆಸರು ಬರೀಬೇಕು. ನಿಮಗೆ ಯಾರು ತೊಂದರೆ ಕೊಡ್ತಾರೋ ಅವ್ರ ಹೆಸರು ಬರೀಬೇಕು. ಅವರ ಹೆಸರನ್ನು ಬರೆದು ಆ ನಕ್ಷತ್ರ ಕೋಣೆಗಳನ್ನು ರೌಂಡ್ ಮಾಡಿ ಎಲ್ಲ ಸೇರಿಸ್ಬೇಕು, ರೌಂಡ್ ಮಾಡಬೇಕು. ಅದಕ್ಕೆ ಅಷ್ಟಗಂಧ, ರಕ್ತಚಂದನ ಇದನ್ನು ಮಿಕ್ಸ್ ಮಾಡಿ ದಾಳಿಂಬೆ ಗಡ್ಡಿಯಿಂದ ಬರೀಬೇಕು. ಬರೆದು ನಕ್ಷತ್ರ ಅದರಲ್ಲಿ ಶತ್ರುವಿನ ಹೆಸರು ಬರೀಬೇಕು. ಬರೆದು ಎಲ್ಲ ಕೊನೆಗಳನ್ನು ಸೇರಿಸಿ ವೃತ್ತಾಕಾರ ಮಾಡಿ ಅದನ್ನು 9 ದಿನ ನಿಮ್ಮ ದೇವರ ಕೋಣೆಯಲ್ಲಾಗಲಿ ಯಾರು ಓಡಾಡದೇ ಇರುವ ಸ್ಥಳದಲ್ಲಿಟ್ಟು 9 ದಿನ ಪೂಜೆ ಮಾಡಿ ಪ್ರತಿದಿನ ಈ ಮಂತ್ರ ಹೇಳಿ 108 ಸಲ. ಓಂ ಧೈರ್ಯಂ ಕುರುಕುರು ಸ್ವಾಹ, ಸಿಂಹಿನೇ ಕುರುಕುರು ಸ್ವಾಹ, ಪಂ ಪ್ರತ್ಯಂಗಿರಾದೇವಿಯ ನಮಃ, ಮಮ ಶತ್ರುಂ ನಾಶಯ ಕುರುಕುರು ಹುಂ ಪಟ್ ಸ್ವಾಹ. ಹೀಗೆ ಒಂದು ದಿನಕ್ಕೆ 108 ಸಲ ಹೇಳಬೇಕು. 9 ದಿನ ಹೇಳಿ ಅದನ್ನು ಹರಿಯೋ ನೀರಿಗೆ ಬಿಡಬೇಕು. ಆ ಬಿಡುವ ಸಮಯದಲ್ಲಿ 9 ಬಿಳಿ ಎಕ್ಕದ ಹೂವು ತರಬೇಕು. ಇದೆಲ್ಲ ಬರೀಬೇಕು. ಬರೆದು 9 ದಿನ ಮಂತ್ರ ಹೇಳಿ ಒಂದು ಜಾಗದಲ್ಲಿಟ್ಟು ಮಂತ್ರ ಡೈಲಿ ಪ್ರತಿದಿನ ಹೇಳಬೇಕು. ಅದನ್ನು ಹೇಳಿ ತಗೊಂಡು ಹೋಗುವಾಗ ನದಿಗೆ ತಗೊಂಡು ಹೋಗುವಾಗ 9 ಬಿಳಿ ಎಕ್ಕದ ಹೂವು ತರಬೇಕು. ತಂದು ನದಿಯ ದಡದಲ್ಲಿಟ್ಟು 2 ಹೂವು ನದಿಯ ದಡದಲ್ಲಿಡಬೇಕು. 2 ಹೂವು ವೀಳ್ಯದೆಲೆ ಮೇಲೆ ಇಡಬೇಕು. ಇಟ್ಟು ಊದುಬತ್ತಿ ಕಡ್ಡಿಯಿಂದ ನಿಮಗೆ ಧೂಪ ದೀಪ ಪೂಜೆ ಮಾಡಿ ಆ 2 ಹೂವು ದಡದಲ್ಲೇ ಬಿಟ್ಟು ಈ ವೀಳ್ಯದೆಲೆ ಆ 2 ಹೂವು ವೀಳ್ಯದೆಲೆ ಮಧ್ಯದಲ್ಲಿದೆಯಲ್ಲ ಅದು 2 ಹರಿಯೋ ನೀರಿಗೆ ಬಿಡುವಾಗ ನೀವು ಈ ಮಂತ್ರನ ಮತ್ತೆ ಹೇಳಿ ಬಿಡಬೇಕು. ಧೈರ್ಯಂ ಕುರುಕುರು ಸ್ವಾಹ, ಸಿಂಹಿನೇ ಕುರುಕುರು ಸ್ವಾಹ, ಮಮ ಶತ್ರು ನಾಶಯ ಕುರುಕುರು ಹುಂ ಪಟ್ ಸ್ವಾಹ. ಒಂದು ವೇಳೆ ನಿಮಗೆ ಸಾಧ್ಯವಾದಲ್ಲಿ ನಿಮ್ಮ ಶತ್ರುವಿನ ಎಡಗಾಲಿನ ಮಣ್ಣು ಸಿಕ್ಕರೆ ಅದನ್ನು ಆ ಎಲೆಯ ಮೇಲೆ ಹಾಕಿ ಬಿಡಬೇಕು. ಬಿಟ್ಟು 2 ಹೂವು ವೀಳ್ಯದೆಲೆಯಲ್ಲಿ 2 ಹೂವು ನದಿ ದಡದಲ್ಲಿ ಹಾಗೆ ಹಿಂದಿರುಗದೆ ನೋಡಿ ಬರುವಾಗ ದಾರಿ ಮಧ್ಯೆ 2 ಹೂವು ಬಿಡಬೇಕು. ಆಮೇಲೆ ಮನೆಗೆ ಬಂದು 2 ಹೂವು ಹೊಸ್ತಿಲಲ್ಲಿ ಆ ಕಡೆ ಒಂದು ಈ ಕಡೆ ಒಂದಿಟ್ಟು ಒಂದು ನಿಮ್ಮ ಹತ್ರ ಇಟ್ಕೊಳ್ಬೋದು, ಇಲ್ಲಾಂದರೆ ದೇವರ ಮನೆಯಲ್ಲಿ ಇಡ್ಬೋದು. ಹೀಗೆ ಮಾಡಿ ನಿಮಗೆ ಯಾವುದೇ ಶತ್ರುಗಳು ಯಾವುದೇ ಬಾಸ್ ತೊಂದರೆ ನೀಡ್ತಾಯಿದ್ರೆ ನಿಮಗೆ ಅವ್ರ ತೊಂದರೆ
ನಿವಾರಣೆ ಆಗುತ್ತೆ. ಈ ಪರಿಹಾರ ಮಾಡಿಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. बेटे गौतम
ಸರ್